ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸಖತ್ ಲವ್ ಸ್ಟೋರಿ ಮತ್ತು ಒಂದು ಹೈಪ್ ಕ್ರಿಯೇಟ್ ಮಾಡಿರುವ ಲವ್ ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ ಈ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಹೌದು, ಈ ಸಿನಿಮಾ ನಿಜವಾಗ್ಲೂ ವರ್ಕ್ ಆಗಿದೆಯಾ, ಕತೆ ಹೇಗಿದೆ ಅನ್ನೋದು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ಸ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಸಿನಿಮಾ ಕತೆ ಶುರು ಆಗೋದು ಭವಿಷ್ಯದಲ್ಲಿ, ಅಂದರೆ 2035 ಲವರ್ಸ್ಗಳ ಮಧ್ಯದಲ್ಲಿ ಈ ಒಂದು ಕತೆ ಶುರು ಆಗುತ್ತದೆ. ಭವಿಷ್ಯದಲ್ಲಿ ಯಾರೆಲ್ಲ ಲವ್ ಮಾಡಿ ಬ್ರೇಕಪ್ ಆಗ್ತಾರೆ, ಮೋಸ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ಸಿನಿಮಾ ಬೆಸ್ಟ್ ಸಿನಿಮಾವಾಗಿದೆ. ಒಂದು ವೇಳೆ ನೀವು ಲವ್ ಆ್ಯಂಡ್ ಬ್ರೇಕಪ್ ಮಾಡಿಕೊಂಡು ಮೋಸ ಮಾಡಿದರೆ ನಿಮಗೆ ಕಂಪನಿ ಕಡೆಯಿಂದ ದುಡ್ಡು ಕೂಡ ಸಿಗುತ್ತದೆ. ಅದು ಹೇಗೆ ಸಿಗುತ್ತದೆ ಮತ್ತು ಅನ್ನೋದು ಒಂದು ವಿಚಿತ್ರ ಕಾನ್ಸೆಪ್ಟ್ ಸಿನಿಮಾ ಇದು ಆಗಿದೆ. ಮತ್ತು ನಾಯಕ ಪ್ರದೀಪ್ ರಂಗನಾಥ್ ತನ್ನ ಪ್ರೀತಿ ಉಳಿಸಿಕೊಳ್ಳಲು ಮತ್ತು ಏನೆಲ್ಲ ಸರ್ಕಸ್ ಮಾಡ್ತಾನೆ, ಸಾಹಸ ಮಾಡ್ತಾನೆ ಮತ್ತು ಆ ಒಂದು ಕಂಪನಿಯಿಂದ ಅವನ ಜೀವನದಲ್ಲಿ ಆಗುವಂಥ ಅವಾಂತರಗಳು ಏನು ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಕತೆ ವಿಚಾರಕ್ಕೆ ಬಂದರೆ ಕತೆ ತುಂಬ ಚೆನ್ನಾಗಿನೇ ಪ್ರೆಸೆಂಟ್ ಜನ್ರೇಷನಲ್ಲಿ ಆಗುವಂಥ ಬದಲಾವಣೆ, ಲವ್, ಈ ರೀತಿ ಕತೆಗಿದು ತುಂಬ ಸೂಟೋಬಲ್ ಆಗುತ್ತದೆ. ಪ್ರತಿಯೊಬ್ಬರಿಗೂ ಈ ಸಿನಿಮಾ ನಿಜವಾಗಲೂ ಇಷ್ಟವಾಗುತ್ತದೆ. ಏಕೆಂದರೆ ಕತೆ ಆ ರೀತಿ ಚೆನ್ನಾಗಿ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೊಟ್ಟಂಥ ಪಾತ್ರ, ಕಾಮಿಡಿ ಪಂಚ್ ಎಲ್ಲವೂ ಕೂಡ ಸಖತ್ತಾಗಿಯೇ ವರ್ಕ್ ಆಗಿದೆ. ಮತ್ತು ವಿಘ್ನೇಶ್ ಶಿವನ್ ಅವರ ಮಾರ್ಕ್ ಕಾಮಿಡಿ ಕೂಡ ತುಂಬ ಹೈಲೈಟ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮತ್ತು ಪ್ರದೀಪ್ ರಂಗನಾಥ್ ಅವರ ಟೈಮಿಂಗ್ ಸೆನ್ಸ್, ಕೃತಿ ಶೆಟ್ಟಿ ಅವರ ಕ್ಯೂಟ್ ಲುಕ್ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತದೆ. ಎಸ್.ಜೆ. ಸೂರ್ಯ ಅವರ ಪಾತ್ರ ಕೂಡ ಹೊಟ್ಟೆ ನೋವಾಗುವ ರೀತಿ ನಗಿಸುತ್ತದೆ. ಏಕೆಂದರೆ ಕನ್ನಡ ಡಬ್ಬಿಂಗಲ್ಲಿ ಕೂಡ ಸಖತ್ತಾಗಿ ಡೈಲಾಗ್ಸ್ ಕೂಡ ಬರೆದುಕೊಂಡು ಸಿನಿಮಾವನ್ನು ಕೂಡ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಸಾಂಗ್ಸ್ಗಳ ವಿಷಯಕ್ಕೆ ಬಂದರೆ ಅನಿರುದ್ಧ್ ರವಿಚಂದ್ರನ್ ಅವರ ಮ್ಯೂಸಿಕ್ ಪ್ರತಿ ಸೀನಿಗೂ ಒಂದು ಒಳ್ಳೆ ಬೂಸ್ಟ್ ಕೊಟ್ಟಿವೆ. ಏಕೆಂದರೆ ಅಷ್ಟು ಚೆನ್ನಾಗಿನೇ ಮ್ಯೂಸಿಕಲ್ಲು ತಲೆಯಲ್ಲಿ ಉಳಿದುಕೊಳ್ಳುವ ರೀತಿಯೇ ಸಾಂಗ್ಸ್ ಕೂಡ ಕಂಪೋಸಿಂಗ್ ಮಾಡಿದ್ದಾರೆ. ಒಟ್ನಾಗಿ ಕೊನೆಯದಾಗಿ ಹೇಳಬೇಕಂದ್ರೆ, ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ಇಷ್ಟಪಡೋರೇನಾದ್ರು ಇದ್ದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಆಡಿಯನ್ಸ್ಗೆ, ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಇಷ್ಟ ಆಗುತ್ತದೆ. ಹೌದು, ಲವ್ ಸ್ಟೋರಿ ಇದೆ ಮತ್ತು ಲೈಫಲ್ಲಿ ಸ್ಟ್ರಗಲ್ ಕೂಡ ಇದೆ, ಅಡ್ವಾನ್ಸಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಇದೆ. ತುಂಬ ಚೆನ್ನಾಗಿನೇ ಲವ್ನಲ್ಲಿ ಬಿದ್ದ ಮೇಲೆ ಲವ್ ಏನೆಲ್ಲ ಮಾಡಿಸುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿದ್ದಾರೆ. ಈ ಸಿನಿಮಾ ಒಂದು ಬೆಸ್ಟ್ ಫ್ರೆಂಡ್ಸ್ ಜೊತೆಗೆ ಆಗ್ಬೋದು, ಫ್ಯಾಮಿಲಿ ಜೊತೆಗೆ, ಲವರ್ ಜೊತೆಗೆ ನೋಡೋಕ್ಕೆ ಈ ಸಿನಿಮಾ ಒಂದು ಬೆಸ್ಟ್ ಸಿನಿಮಾವಾಗಿದೆ. ಈ ಸಿನಿಮಾ ನನ್ನ ಕಡೆಯಿಂದ 4.2 ಔಟ್ ಆಫ್ 5 ರೇಟಿಂಗ್ ನಾನು ಕೊಡ್ತಾ ಇದ್ದೀನಿ. ಸೊ ನೀವು ಈ ಒಂದು ಸಿನಿಮಾ ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಹಾಗೆ ನೋಡಿದವರು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಸಿನಿಮಾ ಇಷ್ಟ ಆಯ್ತಾ ಅಥವಾ ಇಲ್ಲ, ಸಿನಿಮಾ ಹೇಗಿದೆ ಅಂತ ಕೂಡ ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಬರ್ತೀನಿ ಬೇರೆ ಒಂದು ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ.